ಸರಿಗಮಪ ವೇದಿಕೆಯಲ್ಲಿ ಮಿಂಚ್ತಾ ಇರೋ ಬಾಳು ಬೆಳಗುಂದಿ ಅವರಿಗೆ ಸಿನಿಮಾದಲ್ಲಿ ಅವಕಾಶ ಸಿಗತ್ತೆ ಅನ್ನೋ ಸೂಚನೆಯನ್ನ ಈಗಾಗಲೇ ಅರ್ಜುನ್ ಜನ್ಯ ಅವರು ನೀಡಿದ್ದಾರೆ. ಅರ್ಜುನ್ ಜನ್ಯ ಇತ್ತೀಚೆಗೆ ವೇದಿಕೆಯಲ್ಲಿ ಮಾಹಿತಿಯೊಂದನ್ನು ಹಂಚಿಕೊಂಡ್ರು. ನಾನು ಹಾಗೂ ಬಾಳು ಬೆಳಗುಂದಿ ಒಂದು ಪ್ರಾಜೆಕ್ಟ್ಗೆ ಜೊತೆಯಾಗಿ ಕೆಲಸ ಮಾಡ್ತೀವಿ, ಅದಕ್ಕೋಸ್ಕರ ಒಂದಷ್ಟು ಸಿದ್ಧತೆಗಳು ನಡೀತಾ ಇದೆ ಅಂತ ಬಾಳು ಅವರು ಕೂಡ ಹೇಳಿದ್ರು. ನಾವು ಅರ್ಜುನ್ ಜನ್ಯ ಅವರ ಸ್ಟುಡಿಯೋಕ್ಕೆ ಹೋಗಿದ್ವಿ, ಅಲ್ಲಿ ಅವರು ನಮ್ಮನ್ನು ಚೆನ್ನಾಗಿ ಆತಿಥ್ಯ ನೀಡಿ ಚೆನ್ನಾಗಿ ನೋಡಿಕೊಂಡ್ರು ಅನ್ನೋ ಮಾತನ್ನು ಹೇಳಿದರು. ಅಲ್ಲದೆ ಅವರು ಎಷ್ಟೊಂದು ಸಿಂಪಲ್ ಆಗಿರ್ತಾರೆ, ಅಷ್ಟು ದೊಡ್ಡ ಸಂಗೀತ ನಿರ್ದೇಶಕ ಆಗಿದ್ರು ಕೂಡ ನಮಗೋಸ್ಕರ ಅವರ ದಿನವನ್ನು ಸ್ಪೆಂಡ್ ಮಾಡಿದ್ರು ಅನ್ನೋ ಮಾತನ್ನು ಹೇಳಿದರು. He is not only a very good singer, very fast writer. ನಾವೊಂದು ಕೆಲಸ ಮಾಡ್ತಾ ಇದೀವಿ. ನಾನು ಸುಮ್ಮನೆ ಹಿಂಗೆ ಹೇಳಿದ್ರೆ ಮೈಕ್ ಹತ್ರ ನಿಂತ್ಕೊಂಡು ಟಕ್ ಅಂತ 2 ಲೈನ್ ಹೇಳ್ತಾರೆ. ಸುಮ್ಮನೆ ಅವ್ರಿಗೆ ಅಷ್ಟು ಫಾಲೋವರ್ಸ್ ಸಿಕ್ಕಿಲ್ಲ ಅನ್ನೋದು ನನಗೂ ತುಂಬಾ ಹತ್ರದಿಂದ ನೋಡಿದಾಗ ಅರಿವಾಯ್ತು. ವೆರಿ ಬ್ರಿಲಿಯಂಟ್. ನಾವೆಲ್ಲೋ ಕುರಿ ಕಾಯ್ಕೊಂಡಿದ್ದವರು, ಎಲ್ಲೋ ಜಾನಪದ ಹಾಡನ್ನ ಹಾಡ್ಕೊಂತಿದ್ದವರು, ಒಂದು ಸಣ್ಣ ಕಲಾವಿದ್ರು ಕೂಡ ದೊಡ್ಡ ಮನಸ್ಥಿತಿಯಿಂದ ನೋಡ್ಕೊಂತ ನಿಮಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು. ಬಾಳು ಬೆಳಗುಂದಿ ಅವರ ಟ್ಯಾಲೆಂಟ್ಗೆ ತಕ್ಕದಾದಂತಹ ಅವಕಾಶ ಸಿಗತ್ತೆ ಅನ್ನೋ ಮಾತನ್ನ ಅರ್ಜುನ್ ಜನ್ಯ ಅವರು ಹೇಳಿದರು. ಸ್ಪಾಟಲ್ಲೇ ಪಟ್ಪಟ ಅಂತ ಸಾಹಿತ್ಯ ಬರೆದು ಅದಕ್ಕೆ ಧ್ವನಿಯಾಗೋದು ಬಾಳು ಬೆಳಗುಂದಿ ಅವರ ಸ್ಪೆಷಲ್ ಟ್ಯಾಲೆಂಟ್. ಯಾವುದೇ ಟಾಪಿಕ್ ಕೊಟ್ಟರು ಕೂಡ ಪಟ್ಟ ಅಂತ ಅಲ್ಲೇ ಲಿರಿಕ್ಸನ್ನು ಬರೆದು ಅದಕ್ಕೆ ಹಾಡನ್ನು ಕ್ರಿಯೇಟ್ ಮಾಡಿ ಧ್ವನಿ ಆಗ್ತಾರೆ. ಇಂಥ ಅದ್ಭುತ ಟ್ಯಾಲೆಂಟ್ ಇರುವಂತಹ ಬಾಳು ಬೆಳಗುಂದಿ ಡ್ಯಾನ್ಸ್ ಮಾಡೋದ್ರಲ್ಲೂ ಕೂಡ ಸೈ ಅನ್ನೋದು ಅವರ ಯೂಟ್ಯೂಬ್ ವಾಹಿನಿಯಲ್ಲಿ ಅವರು ಕೆಲವೊಂದು ಸಾಂಗ್ಗಳಿಗೆ ಮಾಡಿರುವಂತಹ ಡ್ಯಾನ್ಸಿಂದ ಗೊತ್ತಾಗತ್ತೆ. ಹಾಗೆಯೇ ಸಾಹಿತ್ಯ ಬರೆಯೋದ್ರಲ್ಲೂ ಕೂಡ ಅವರು ಎಕ್ಸ್ಪರ್ಟ್, ಹಾಗೆಯೇ ಅಭಿನಯ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಸದ್ಯಕ್ಕೆ ಬಾಳು ಬೆಳಗುಂದಿ ಅವರ ಅಭಿಮಾನಿಗಳು ಒಂದು ಡಿಮ್ಯಾಂಡನ್ನು ಇಡ್ತಾ ಇದ್ದಾರೆ. ಈಗಾಗಲೇ ಹಾಡುಗಾರಿಕೆಯಲ್ಲಿ ಬಾಳು ಬೆಳಗುಂದಿ ಅವರು ಸಿಕ್ಕಾಪಟ್ಟೆ ಸದ್ದನ್ನು ಮಾಡ್ತಿದ್ದಾರೆ. ಒಳ್ಳೊಳ್ಳೆ ಅವಕಾಶಗಳು ಸಿಗುವಂಥ ಎಲ್ಲ ಸೂಚನೆಗಳು ಕಾಣಿಸ್ತಾ ಇದೆ. ಅರ್ಜುನ್ ಜನ್ಯ ಅವರು ಕೂಡ ಒಳ್ಳೆಯ ಅವಕಾಶ ಕೊಡೋದಾಗಿ ಹೇಳಿದ್ದಾರೆ. ಹಾಗಾಗಿ ಬಾಳು ಅವರನ್ನು ನಾವು ಸಿನಿಮಾದಲ್ಲೂ ಕೂಡ ನೋಡಬೇಕು ಅಂತ ಅವರ ಅಭಿಮಾನಿಗಳು ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಸಿಕ್ಕಾಪಟ್ಟೆ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ಸಾಕು ಮಿಲಿಯನ್ ಗಟ್ಟಲೆ ವ್ಯೂಸನ್ನು ಪಡ್ಕೊಳ್ಳುತ್ತೆ, ಕೋಟಿಗಟ್ಟಲೆ ವ್ಯೂಸನ್ನು ಪಡ್ಕೊಳ್ಳುತ್ತೆ. ಕೆಲವು ದಿನಗಳಲ್ಲಿ ಅವ್ರು ಹಾಕಿದಂತಹ ಹಾಡು ವೈರಲ್ ಆಗುತ್ತೆ. ಅಷ್ಟರ ಮಟ್ಟಿಗೆ ಬಾಳು ಬೆಳಗುಂದಿ ಅವರು ಒಂದು ಟ್ಯಾಲೆಂಟನ್ನು ಹೊಂದಿದ್ದಾರೆ, ಅಭಿಮಾನಿಗಳನ್ನು ಹೊಂದಿದ್ದಾರೆ. ಈಗಾಗಲೇ ಸರಿಗಮಪ ವೇದಿಕೆಯಲ್ಲಿ ಬಾಳು ಬೆಳಗುಂದಿ ಅವರು ಯಾವ ರೀತಿ ಹಾಡುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಯಾವ ರೀತಿ ಅವರಿಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಹವಾವನ್ನು ಬಾಳು ಬೆಳಗುಂದಿ ಅವರು ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದು ಗೊತ್ತೇ ಇದೆ. ಇದೀಗ ಅವರ ಅಭಿಮಾನಿಗಳು ಹೊಸ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಳು ಅವರನ್ನು ನಾವು ಸಾಹಿತ್ಯ ಕ್ಷೇತ್ರದಲ್ಲಿ ಯಾವ ರೀತಿ ಸದ್ದು ಮಾಡ್ತಾರೆ ಅನ್ನೋದನ್ನು ನೋಡಿದ್ವಿ. ಹಾಗೆ ಸಾಂಗನ್ನು ಕೂಡ ತುಂಬ ಅದ್ಭುತವಾಗಿ ಹಾಡ್ತಾರೆ. ಹಾಗೆ ಹಾಡಿಗೆ ಡ್ಯಾನ್ಸ್ ಕೂಡ ಸಖತ್ತಾಗಿ ಮಾಡ್ತಾರೆ. ಎಲ್ಲ ರೀತಿಯಾದಂಥ ಟ್ಯಾಲೆಂಟ್ ಬಾಳು ಬೆಳಗುಂದಿ ಅವರ ಬಳಿ ಇದೆ. ಹಾಗಾಗಿ ಬಾಳುಗೆ ಸ್ಯಾಂಡಲ್ವುಡ್ನಲ್ಲೂ ಕೂಡ ಅವಕಾಶಗಳು ಬರಲಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಈಗಾಗಲೇ ಬಿಗ್ ಬಾಸ್ನಲ್ಲಿ ಮಿಂಚಿರುವಂಥ ಹನುಮಂತು ಅವರಿಗೆ ಸಿನಿಮಾದಲ್ಲೂ ಕೂಡ ಅಭಿನಯಿಸುವುದಕ್ಕೆ ಅವಕಾಶಗಳು ಬರ್ತಾ ಇದೆ. ಅದೇ ರೀತಿ ಬಾಳು ಬೆಳಗುಂದಿ ಅವರಿಗೂ ಕೂಡ ಒಳ್ಳೊಳ್ಳೆ ಅವಕಾಶಗಳು ಬರಲಿ, ಅವರನ್ನು ನಾವು ಸಿನಿಮಾದಲ್ಲಿ ನೋಡುವಂತಾಗಲಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಈಗಾಗಲೇ ಸರಿಗಮಪ ವೇದಿಕೆಯಲ್ಲಿ ಬಾಳು ಬೆಳಗುಂದಿ ಅವರು ಕೂಡ ಹೇಳಿದರು, ನಾನು ದರ್ಶನ್ ಅವರ ಅಭಿಮಾನಿ ಅಂತ. ದರ್ಶನ್ ಅವರ ಸಿನಿಮಾದ ಡೈಲಾಗನ್ನು ಕೂಡ ಅಷ್ಟೇ ಅದ್ಭುತವಾಗಿ ಹೇಳಿ ತೋರಿಸಿದ್ರು. ಅದಕ್ಕೆ ಬಾಳು ಅವರ ಅಭಿಮಾನಿಗಳು ಫಿದಾಗಿ ಹೋಗಿದ್ರು. ಹಾಗಾಗಿ ಬಾಳು ಅವರಲ್ಲಿ ಒಳ್ಳೊಳ್ಳೆ ಪ್ರತಿಭೆ ಇದೆ. ಕೇವಲ ಹಾಡುಗಾರಿಕೆ ಮಾತ್ರ ಅಲ್ಲ, ಆ್ಯಕ್ಟಿಂಗ್ನಲ್ಲೂ ಕೂಡ ಬಾಳು ಒಂದು ಕೈ ಮೇಲಿದ್ದಾರೆ. ಹಾಗಾಗಿ ಅವರಿಗೆ ಸಿನಿಮಾದಲ್ಲೂ ಕೂಡ ಅವಕಾಶಗಳು ಲಭಿಸಲಿ ಅನ್ನೋ ಹಾರೈಕೆಯನ್ನು ಮಾಡ್ತಿದ್ದಾರೆ ಅವರ ಅಭಿಮಾನಿಗಳು. ಉತ್ತರ ಕರ್ನಾಟಕ ಭಾಗದ ಪ್ರತಿಭೆ ಹೀಗೆ ಎತ್ತರಕ್ಕೆ ಇರಬೇಕು. ಹೇಗೆ ಹನುಮಂತು ಅವರು ಸದ್ಯಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡನ್ನು ಪಡ್ಕೊಂಡಿದ್ದಾರೆ, ಬಾಳು ಅವರಿಗೂ ಕೂಡ ಅಂತಹ ಅವಕಾಶಗಳು ಬರಬೇಕು. ಸಿನಿಮಾ ರಂಗದಲ್ಲೂ ಕೂಡ ಬಾಳು ಅವರು ಮಿಂಚಬೇಕು ಅಂತ ಅವರ ಅಭಿಮಾನಿಗಳು ಹಾರೈಸ್ತಾ ಇದ್ದಾರೆ. ಈಗಾಗಲೇ ಯಾವುದೋ ಒಂದು ಪ್ರಾಜೆಕ್ಟ್ಗೆ ಜೊತೆಯಾಗಿ ಕೆಲಸ ಮಾಡ್ತಿದ್ದೀವಿ ಅನ್ನೋ ಸಣ್ಣದೊಂದು ಕ್ಲೂವನ್ನು ಅರ್ಜುನ್ ಜನ್ಯ ಬಿಟ್ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಸಾಹಿತ್ಯ ಬರೀತಾರಾ ಇಲ್ಲ ಹಾಡು ಹಾಡ್ತಾರಾ ಅನ್ನೋ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಸಿಕ್ಕಿಲ್ಲ. ಆದರೆ ಅದೆಲ್ಲವೂ ಕೂಡ ಒಂದು ಪಕ್ಕಕ್ಕಿರಲಿ, ಆದರೆ ಇನ್ನೊಂದು ಕಡೆ ಅವರಿಗೆ ಅಭಿನಯದಲ್ಲೂ ಕೂಡ ಇಂಟ್ರೆಸ್ಟ್ ಇರೋದ್ರಿಂದ, ಅಭಿನಯವನ್ನು ಕೂಡ ಅಷ್ಟೇ ಅದ್ಭುತವಾಗಿ ಮಾಡ್ತಾ ಇರೋದ್ರಿಂದ ಬಾಳು ಬೆಳಗುಂದಿ ಅವರು ಸಿನಿಮಾ ರಂಗಕ್ಕೆ ಕಾಲಿಡಲಿ ಅಂತ ಅವರ ಅಭಿಮಾನಿಗಳು ಹಾರೈಸ್ತಾ ಇದ್ದಾರೆ. ಸೊ ಈ ಒಂದು ಆಶಯ ಏನಿದೆ ಅದು ಈಡೇರುತ್ತಾ ಅನ್ನೋದನ್ನು ಕಾದು ನೋಡಬೇಕು.
ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.